ಮಾಮ್ ಮೇಲಿಂದ ಮಣ್ಣು ಬಿದ್ದು ಇಲ್ಲೇ ನಿಂತ್ಕೊಂಡಿದೆ ನೋಡಿದ್ರ? ಅಯ್ಯೋ ಹೌದಲ್ವಾ, ನೈನೇ ವಿಷ್ ತಿನ್ನೋ ಎಲೆ ಮೇಲೆ ಬೀಳೋ ಹಾಗಿದೆಯಲ್ಲ. ಗಾಳಿಯಲ್ಲಿ ತೇಲಾಡ್ತಾ ಇದೆ, ಅದೇನ್ ಬಿದ್ದೋಗತ್ತೆ? ಅಷ್ಟಕ್ಕೂ ಅದು ಹೇಗ್ ನಿಂತ್ಕೊಳ್ಳುತ್ತೆ? ಅಮ್ಮ ತಿಂತಿದ್ದಾರೆ ಅಂತ ಅಲ್ಲೇ ನಿಂತಿದ್ದೆ. ಡಮ್ಮೋ ಡಮ್ಮ, ಅದು ಅಮ್ಮ ಅಂದ್ರೆ. ನೀವು ಊಟ ಮಾಡಿ ಅಮ್ಮ. ಸಾಂಬಾರ್ ಬಿಡಿಸ್ಲಾ ಇಲ್ಲ ರಸಂ ಹಾಕ್ಲಾ? ಮೊಸರು ಹಾಕೊಳ್ಳಿ, ಬೇಗ ತಿಂದು ಪಕ್ಕಕ್ಕೆ ಬರ್ಬೋದು. ಚಿಕ್ಕಮ್ಮ, ವಿಶಾಲಾಕ್ಷಿ ಹೇಳಿದ್ಮೇಲೆ ಭಯ ಯಾಕೆ? ಆರಾಮಾಗಿ ಊಟ ಮಾಡ್ತೀವಿ. ಯಜಮಾನ್ರಿಗೆ ನಾನು ತಿನ್ಸಿದ್ನೆ ಹೊರತು ಅವ್ರು ಯಾವತ್ತೂ ನಂಗೆ ತಿನ್ಸಿರ್ಲಿಲ್ಲ. ಅವಕಾಶ ಇರಲಿಲ್ಲ. ತಿನ್ಸೋ ಅವಕಾಶನೂ ಬಂದಿದೆ ನೈನಿ. ಮೇಲಿಂದ ಬಿದ್ದ ಮಣ್ಣು ಕೆಳಗ್ ಬೀಳಲ್ವಾ? ಬೀಳುತ್ತೆ, ಆದ್ರೆ ಕೆಳಗಲ್ಲ, ಮೇಲೆ. ಅಂದ್ರೆ ಮಾಮ್ ಏಯ್, ನಮ್ಮೇಲೆ ಯಾಕೆ ಹಾಕ್ದೆ? ಹೇಳದ್ನಲ್ಲ, ಕೆಳಗ್ ಬೀಳಲ್ಲ ಮೇಲ್ ಬೀಳುತ್ತೆ ಅಂತ. ನಿಮ್ ಬಾಯಿಗೆ ಮಣ್ಣು ಹಾಕ ಅಂದ್ರೆ ಇದೇ ಏನೋ. ಏಯ್, ತಲೆ ಮೇಲೆ ಸೀರೆ ಮೇಲೆ ಮಣ್ಣು ಬಿತ್ತು. ಇವಾಗ ಮತ್ತೆ ಸ್ನಾನ ಮಾಡ್ಬೇಕು. ನಿಮ್ ಮಣ್ಣಲ್ಲಿ ನೀವೇ ಮುಳುಗ್ತಿರವಲ್ಲಭ. ಇಲ್ಲಿ ಜಾಡಿಸ್ಕೋಬೇಡಿ, ಹೊರಗಡೆ ಹೋಗಿ ಅತ್ಗೆ. ಏಯ್ ಬಾರೋ. ಏನೇ ನೋಡ್ತಿದ್ಯಾ, ಹೋಗೋ. ವಿಶಾಲಾಕ್ಷಿ, ನಿನ್ ಮಾತನ್ ಕೇಳೋರು ಚೆನ್ನಾಗಿರ್ತಾರಮ್ಮ. ಕೇಳ್ದೆ ಇರೋ ನಮ್ಮ ಅತ್ತೆ ಅಂತವ್ರು ಈ ತರ ಮಣ್ಣು ಜಾಡಿಸ್ಕೋತಾ ಇರ್ಬೇಕು. ಅಮ್ಮ, ಇವತ್ತು ನೀನು ಮತ್ತೆ ಅಪ್ಪ ಒಟ್ಟಿಗೆ ಊಟ ಮಾಡ್ದಾಗೆ ಶುಕ್ಲ ಪಕ್ಷ ಷಷ್ಠಿ ದಿನ. ಅಪ್ಪ ಮತ್ತೆ ನೀನು ಮಂಗಳ ಗೌರಿ ವ್ರತ ಮಾಡಬೇಕು. ನೀನ್ ಹೇಳಿದ್ಮೇಲೆ ಮಾಡ್ದೇ ಇರ್ತಾಳ? ನೀವು ಒಂದ್ ವೇಳೆ ಇಲ್ದೇ ಇದ್ರು ಮಾಡ್ಬೇಕು ಅಪ್ಪ. ಅರ್ಥ ಆಗ್ಲಿಲ್ವಾ?
ಅಮ್ಮ ಯೋಚಿಸಿದ್ರೆ ಅರ್ಥ ಆಗುತ್ತೆ. ವಿಶಾಲ, ಈ ಟೈಮಲ್ಲಿ ತಲೆಸ್ನಾನ ಮಾಡಿದ್ರೆ ಜ್ವರ ಬರಲ್ವಾ? ಬುದ್ಧಿ ಇಲ್ಲ ಅಂತ ನನ್ ಮಾತ್ರ ಬೈಬೇಡಿ. ನೀವೇನಾದ್ರೂ ಬೈಯೋದಿದ್ರೆ ಆ ಮಾಯಾವಿ ವಿಶಾಲಾಕ್ಷಿಗ್ ಬೈರಿ. ಅವಳೇನ್ ಮಾಡಿದ್ಲು? ಅವಳೇ ಅಲ್ವಾ ನನ್ ತಲೆ ಮೇಲೆ ಮುಖದ ಮೇಲೆ ಮಣ್ ಬೀಳೋ ಹಾಗೆ ಮಾಡಿದ್ದು. ಹಾಗೆ ಇದ್ದಿದ್ರೆ ಕೂದ್ಲು ಕೊಳೆ ಆಗ್ತಿತ್ತು ಅಂತ ತಲೆ ಸ್ನಾನ ಮಾಡಿದೆ. ಹೂದುಂಬಿ ಥರ ಒಂದೇ ಎಲೆ ಮೇಲೆ ಊಟ ಮಾಡ್ತಿದ್ರೆ ವಿಶಾಲ್ ಬ್ರೋ ನೈನಿ ಎತ್ಕೆ ಊಟ ಮಾಡೋ ಆ ಎಲೆ ಮೇಲೆ ಮಣ್ಣು ಹಾಕಕ್ಕೆ ನೋಡಿರ್ತೀರ. ಅದಕ್ಕೆ ನಿಮ್ಮ ಮೇಲೆ ಮಣ್ಣು ಬೀಳೋ ಥರ ಮಾಡಿದ್ಲು ವಿಶಾಲಾಕ್ಷಿ. ಚಿಕ್ಕ ಮಗು ಆದರೂ ನಿನಗೆ ತಕ್ಕ ಶಾಸ್ತಿನೇ ಮಾಡಿದಲ್ ಕಣೆ. ನಾವೇನ್ ಮಾಡಿದ್ವಿ? ನಮಗ್ ಬೈತಾ ಇದ್ದೀರಲ್ಲ. ಮನೆ ಧೂಳಿರತ್ತೆ ಹೊರತು ಮಣ್ಣಿರಲ್ಲ. ದೇಹದಲ್ಲಿ ಹೆಂಗೆ ಕೊಬ್ಬು ತುಂಬಿಕೊಳ್ಳುತ್ತೋ ಅದೇ ಥರ ನಿಂತಲ್ಲೂ ಮಣ್ಣು ತುಂಬಿಕೊಂಡಿದೆ ಕಣೆ. ಅದಕ್ಕೆ ಈ ಥರ ತಲೆ ಕೆಟ್ಟೋಳ್ ಥರ ಆಡೋದು ನೀನು. ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ರಿ ನೀವು. ಏಯ್, ಈಗ ಬಾಯ್ ಮುಚ್ಚ. ಎಲ್ಲರೂ ಕೆಳಗಡೆ ಹಾಲಲ್ಲಿರ್ಬೇಕಾದ್ರೆ ನೀನು ನಮ್ಮ ಮಾಮು ಲೇಟಾಗಿ ಜಾಯ್ನ್ ಆದ್ರಿ. ಆಮೇಲೆ ವಲ್ಲಭ್ರೋ ಬಂದ. ಇದರಿಂದನೇ ತಿಳ್ಕೊಬೋದು ಮಣ್ಣು ಹಾಕಿದ್ದು ನೀವೇನೆ ಅಂತ. ಈ ನನ್ ಗಂಡ ನೋಡಕ್ ಏನು ಗೊತ್ತಿಲ್ದಿರೋ ತರ ಇರ್ತಾರೆ ಹೊರತು ಎಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಏನ್ ಹಾಗೆ ನೋಡ್ತಾ ಇದೀಯಾ? ನಮ್ಮನ್ನಂತೀರ ಹೊರತು ಮ್ಯಾಜಿಕ್ ಮಾಡೋ ವಿಶಾಲಾಕ್ಷಿ ನಮ್ಮನ್ ಬೈಸಕ್ಕಂತಾನೆ ಈ ತರ ಎಲ್ಲ ಪ್ಲಾನ್ ಮಾಡಿರ್ಬೋದಲ್ವಾ? ಆ ಹುಡುಗಿ ಜೊತೆ ಚೌಕಬಾರ ಆಡಿ ಸೋತಿದ್ದಕ್ಕೆ ಅವಳ ಮೇಲೆ ಸಿಟ್ಟು ಬಂದಿದೆ ನಿಂಗೆ. ಅದಕ್ಕೆ ಹೀಗೆಲ್ಲ ಮಾತಾಡಿ ನಿನ್ನನ್ನು ನೀನು ಚೀಪ್ ಮಾಡ್ಕೋತಾ ಇದೀಯಾ. ಆ ವಿಷಯಕ್ ಬಂದ್ರೆ ನಿಮ್ಮಮ್ಮನೂ ಆಟದಲ್ಲಿ ಸೋತ್ರು ಅಂದ್ರೆ ಅವರು ಚೀಪ್ ಅಂತಾನೆ ಅರ್ಥನಾ? ಇನ್ನೊಬ್ಬರ ಜೊತೆ ಹೋಲಿಸ್ಕೊಂಡು ಸುಮ್ಮನೆ ಮಾತಾಡ್ಬೇಡ. ನಿನ್ ಜೀವನ ಏನೋ ನೀನ್ ನೋಡ್ಕೋ. ಆ ಅನಾಥೆ ಮಗುಕ್ಕಿಂತ ನನ್ ಜೀವನ ಚೆನ್ನಾಗಿರತ್ತೆ, ಆರಾಮಾಗಿರ್ತೀನಿ. ಅದನ್ನ ನಿಮ್ಗೆಲ್ರಿಗೂ ಪ್ರೂವ್ ಮಾಡ್ತೀನಿ. ಕೊನೆಗೆ ನೀನೇ ಅನಾಥೆ ಆಗ್ಬೋದು, ಹುಷಾರಾಗಿ ನೋಡ್ಕೋ. ನಾನ್ ನೋಡ್ಕೊಳ್ಳೋಕೆ ಒಂದ್ ವಾರದಲ್ಲಿ ನನ್ ಕೈಲಿ ಮಗು ಇರತ್ತೆ. ನನ್ನ ಆಸ್ತಿನ ಮತ್ತೆ ನನ್ನ ನೋಡ್ಕೊಳ್ಳೋಕೆ ನನ್ ಮಗ ಇರ್ತಾನೆ. ನೀವು ಕೂಡ ನಾನು ಹೇಳ್ದಂಗೆಲ್ಲ ಕೇಳಿದ್ರೆ ವಿಕ್ರಾಂತ್ ನೋಡ್ದ್ಯಾ ಶ್ರೀಮಂತ ಆಗ್ಬಿಟ್ಟ ಅಂತ ನಿಮ್ ಫ್ರೆಂಡ್ಸು ಹಲ್ ಕಡಿತಾರೆ. ಅವ್ರುಗಳು ಯಾಕೆ ಹಾಗೆ ಮಾಡ್ತಾರೆ? ನೀನಾಗ್ಲಿ ನಿನ್ ಮಗು ಆಗ್ಲಿ ಹಾಗೆ ನಿಮ್ಮಿಬ್ಬರ ಜೊತೆ ನಿಮ್ಮ ಹಂಗಲ್ ಇರೋದು ನಂಗೆ ಬೇಕಾಗೇ ಇಲ್ಲ. ಸುಮ್ಮನ ಸನ್ಯಾಸಿಯಾಗಿ ಜೀವನ ನಡೆಸ್ತೇನೆ ಹೊರತು ಸಂಸಾರಿಯಾಗಿ ನಿನ್ ಜೊತೆ ಸಾಯಲ್ಲ. ವಿಶಾಲಾಕ್ಷಿ, ತಲೆಗೆ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ ಪೂಜೆಗೆ ಸಹಾಯ ಮಾಡ್ಲಾ? ನಾನೇ ನಿನ್ಗೆ ಸಹಾಯ ಮಾಡ್ತಿದ್ದೇನಮ್ಮ. ಓಹೋಂ ಓಹೋಂ ಓಂ ಓಹೋಂ ಓಹೋಂ ಓಂ ಓಹೋಂ ಓಹೋಂ. ಡಮ್ಮೋ ಡಮ್ಮ. ಹಾಲಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಯಾರೂ ಮಾಡುವಂಥದ್ದು ಏನು ಇಲ್ಲ ಮಾತೆ. ಎಲ್ಲ ಅಮ್ಮನೇ ಮಾಡ್ತಾರೆ. ನಂದೀಶ, ಪಾಷಾಣ ಧಮಕ್ ಅಂತ ಮೇಲೆ ಯಾಕೆ ಇಟ್ಟಿದ್ಯಾ? ಭಾರ ಆಗಲ್ವಾ? ಅಮ್ಮ, ಆದಿಶಕ್ತಿನ ಬೇಡ್ಕೊಳ್ಳೋರ್ಗೆ ಎಲ್ಲ ಶಕ್ತಿ ಕೊಡುವಂತ ಸಾಮರ್ಥ್ಯ ನಿನಗೆ ಅಲ್ವಾ ಮಾತೆ ಇರೋ ಅಂಥದ್ದು.
ಅವಳಿರೋದೇ ಇಷ್ಟುದ್ದ, ಇದನ್ನೆಲ್ಲ ಹೊತ್ಕೋಬಾರ್ದು. ಇಳ್ಸ. ಮಾಮ್, ಇದೇನು ಚೂರ್ಗುಟ್ಬಿಡ್ತು. ಬೇರೆ ವಸ್ತುನ ಟಚ್ ಮಾಡದೇ ಇರೋದೇ ಒಳ್ಳೇದು ವಲ್ಲಭ. ದೀಪ ಹಚ್ಚಿದೀರಾ, ಅದ್ಯಾವ್ದೋ ಎಲೆ ಇಟ್ಟಿದ್ದೀರಾ, ಏನ್ ಮಾಡಕ್ಕೆ? ಚಂದ್ರೋದಯ ದರ್ಶನ ಆದ್ಮೇಲೆ ಅಮ್ಮಂಗ್ ಕಾಣಿಸಿದ ದೃಶ್ಯದ ಬಗ್ಗೆ ಸೂಕ್ಷ್ಮವಾಗಿ ವಿವರಿಸೋಣ ಅಂತ ಈ ಏರ್ಪಾಟ್ ಮಾಡಿದ್ದೀನಿ ಸುಮನ. ಚೆನ್ನಾಗಿದೆಯಮ್ಮ, ನೋಡೋಕ್ಕೆ ಅಂದವಾಗಿ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿದ್ಯಾ. ವಿಶಾಲಾಕ್ಷಿ, ನೀನ್ ಬಂದ್ರೆ ಈ ಮನೆಗೆ ಆಟೋಮೆಟಿಕ್ ಕಳೆ ಬಂದ್ಬಿಡುತ್ತೆ. ನನ್ನಿಂದ ಕಳೆ ಬರುತ್ತೆ, ಅಮ್ಮನ್ಗೆ ಸ್ವಲ್ಪ ಕಷ್ಟ ಬರುತ್ತೆ. ಎಚ್ಚರಿಕೆ ವಹಿಸ್ದೆ ಅಲ್ಲೋಲ ಕಲ್ಲೋಲ ಆಗೋ ಪರಿಸ್ಥಿತಿ ಬರುತ್ತೆ. ವಿಶಾಲಾಕ್ಷಿ, ನೀನು ಹಾಗಂದ್ರೆ ಏನೋ ಒಂಥರ ಭಯ ಶುರು ಆಗುತ್ತೆ. ಹೇಳಮ್ಮ, ನನಗೆ ಯಾಕೆ ಹಾಗೆ ಕಾಣಿಸ್ತು? ಅಂಥದ್ದೇನ್ ಕಾಣಿಸ್ತು? ಅದನ್ನ ಹೇಳ್ಬಾರ್ದು ಮಾತೆ. ಕಾರಣ ಹೇಳ್ಬೇಕು, ಪರಿಹಾರದ ಮಾರ್ಗ ತೋರಿಸ್ಬೇಕು. ಅದೇನು ಅಂತ ಬಾಯಲ್ಲೇ ಹೇಳ್ಬೋದಿತ್ತು, ಈ ತರ ಎಲ್ಲ ದುಡ್ಡು ಖರ್ಚು ಮಾಡ್ಬೇಕಾ? ಸುಮನಾ, ನಾಸ್ತಿಕನಾಗಿರುವಾಗ ನಾನು ಕೂಡ ನಿನ್ನ ಹಾಗೆ ಅನ್ಕೋತಿದ್ದೆ. ಯಾವಾಗ ನನಗೆ ಆ ದೇವರ ಪರಿಚಯ ಆಯಿತೋ ಅವಾಗ ಅರ್ಥ ಮಾಡಿಕೊಂಡೆ, ಖರ್ಚಾಗೋದು ಬರೀ ಸಮಯ ಮಾತ್ರ, ಬೇರೆ ಇನ್ನೇನೂ ಅಲ್ಲ ಅನ್ನೋದು. ದುಡ್ಡು ವೇಸ್ಟ್ ಆಗೋದಿಲ್ವಾ? ದೀಪ ಬೆಳಗ್ಸಿದ್ರೆ ಬತ್ತಿ ಖಾಲಿ ಆಗುತ್ತೆ, ಎಣ್ಣೆ ಖಾಲಿ ಆಗುತ್ತೆ ಅಂತ ಯೋಚ್ಸಕ್ಕೆ ಕೂರಕ್ಕಾಗತ್ತಾ? ದೇಹ ಸೌಂದರ್ಯಕ್ಕೆ ಒಕ್ಕೊಂಡಿರೋರು ದಿನೇ ದಿನೇ ಸೌಂದರ್ಯ ಜಾಸ್ತಿ ಆಗುತ್ತೆ ಅನ್ಕೋತಾರೆ. ಆಯಸ್ ಮುಗಿಯೋಕ್ಕೂ ಮುಂಚೆ, ದೀಪ ಆರಕ್ಕೂ ಮುಂಚೆ ಹೊಳೆಯೋ ಬೆಳಕು ಒಂದೇ ಅಂತ ತಿಳ್ಕೊಳ್ಳೋದಿಲ್ಲ. ಕೇಳಿಸ್ಕೊಂಡ್ಯಾ? ನೀನೇ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿದನ್ನ. ಇವಳ ಮಾತ್ ಕೇಳಿದ್ರೆ ಸನ್ಯಾಸಿ ಆಗ್ಬೇಕಾಗತ್ತಷ್ಟೇ. ಇನ್ 5 ದಿನದಲ್ಲಿ ಶ್ರೀಮಂತೆ ಆಗ್ತಿರೋ ನನ್ಗೆ ಈ ವೇದಾಂತ ಬೇಕಿಲ್ಲ. ಎಲ್ಲ ನಿನ್ ಕೈಯಲ್ಲೇ ಇದ್ದಿದ್ರೆ ಈಗಲೇ ಡೆಲಿವರಿ ಮಾಡಿಸ್ಕೊಂಡ್ಬಿಡ್ತಿದ್ದೆ. ಬೇಡ್ಕೊಂಡಿದ ತಕ್ಷಣ ಆಗಲ್ವೇ ಲೈಟ್ ಹೌಸ? ಅಮ್ಮನವ್ರ ಕೃಪೆ ಇರಬೇಕು. 21ನೇ ತಾರೀಕು ಗರುಡ ಪಂಚಮಿ ಅಲ್ವಾ? ತುಂಬಾ ಒಳ್ಳೆ ದಿನ. ಅವತ್ತೇ ಮಗು ಹುಟ್ಟುತ್ತೆ ಅಂತ ಸುಮನ ಹೇಳಿದ್ಲು. ಅವತ್ತಿನ ದಿನನೇ ನಾಗಪಂಚಮಿ ಕೂಡ. ಸುಮ್ಮನೆ ಹೆರಿಗೆ ಮಾಡ್ಸೋದಿಕ್ಕೆ ಅವ್ರ ಅಮ್ಮನೇ ಬರ್ತಾರ ಬಿಡು. ನಮ್ಮ
ನಮ್ಮಮ್ಮ ಬಂದ್ರೆ ಸಂತೋಷನೇ. ಬೇಕಾಗಿಲ್ಲ. ನಾನ್ ಸತ್ರು ಪರವಾಗಿಲ್ಲ ಅಂತ ಅನ್ಕೊಳ್ಳೋರ್ ಮುಖ ನಾನ್ ನೋಡಲ್ಲ. ಏಯ್ ಅವಳು ನಮ್ಮಮ್ಮನೇ ಅಲ್ಲ. ಏಯ್ ಅಯ್ಯೋ, ನಿಜಾನೇ, ಬರೋದು ನಿನ್ನ ಸ್ವಂತ ತಾಯಿ ಅಲ್ಲ, ಆದ್ರೆ ನೀನ್ ಅಮ್ಮ ಅಂತ ಕರೆಯೋರೇ ಬರ್ತಾರೆ. ಇನ್ಯಾರಿದಾರಮ್ಮ? ಎಲ್ಲರೂ ಬಂದು ಹೋಗೋದಕ್ಕೆ ಇದು ಛತ್ರ ಆಗೋಗಿದೆ. ಈ ಛತ್ರನೇ ಸ್ಮಶಾನ. ಏನಮ್ಮ, ಏನ್ ಹೇಳ್ತಿದ್ಯಮ್ಮ ನೀನು? ಅಯ್ಯ, ಮನೆಯವರಳ್ಳಿ ಎಲ್ಲರೂ ಸತ್ತೋಗ್ಬಿಡ್ತೀವಿ ಭವಿಷ್ಯಲ್ಲ. ಹಾಗೆ ಹೇಳಿ ನಮ್ಮನ್ನ ಹೆದರ್ಸ್ಬೇಕು ಅಂತಿದ್ಯೇನೆ? ದೇವಸ್ಥಾನದ ಹಾಗೆ ಈ ಮನೆ ಇದೆ ಅಂತ ಹೇಳ್ತಿದ್ದೆ. ಈಗ ದೇವಸ್ಥಾನ ಅಲ್ಲ ಸ್ಮಶಾನ ಅಂತಿದ್ಯಲ್ಲ. ನೀವು ಮರಿಬೋದೇನೋ, ಆದ್ರೆ ನಾನಂತೂ ಮರೆಯಲ್ಲ. ಅಮ್ಮನ ಮಾತಿನಲ್ಲಿ ಸತ್ಯವನ್ನ ನೀವು ಗ್ರಹಿಸೋಕಾಗ್ಲಿಲ್ಲ ಮಾತೆ. ಗಾಯತ್ರಿ ಮಾತೆಯವರ ಪ್ರಾಣ ಹೋದ ಮೇಲೆ ಅವರ ಸಂಸ್ಕಾರ ಎಲ್ಲ ಇಲ್ಲೇ ಅಲ್ವಾ ಆಗಿದ್ದು ಅಂತ. ಹೌದು ನಾನಿ, ಅಮ್ಮನ ಬೌದ್ಧಿಕ ದೇಹ ಬೂದಿಯಾದಂತಹ ಸ್ಥಳ ಇದೇನೆ. ಸ್ಮಶಾನಕ್ಕಿಂತ ಪವಿತ್ರ ಸ್ಥಳ ಇಲ್ಲ ಅಂತ ಅಮ್ಮ ಹೇಳ್ತಿದ್ದಾರೆ. ಇವಾಗ ಅರ್ಥ ಆಯ್ತು. ಯಾರು ಭಯ ಪಟ್ಕೋಬೇಡಿ. ನೀವು ಹಿಂಗೆ ಕೇಳ್ತಿದ್ರೆ ವಿಶಾಲಾಕ್ಷಿ ಇದ್ದಿದ್ದನ್ನ ಇದ್ದಂಗೆ ಹೇಳ್ಬೇಕಾಗತ್ತೆ. ಮೊದಲು ಈ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಂದು ವಿಷಯ ನೇರವಾಗಿ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಸುತ್ತಿ ಬೆಳೆಸಿ ಹೇಳ್ಬೇಕಾಗುತ್ತೆ ಚಿಕ್ಕಪ್ಪ. ಒಳ್ಳೇದು ಪುಟ್ಟಿ, ಏನ್ ಮಾಡ್ತೀಯಾ ನೋಡ್ತೀವಿ. ನಂದೀಶ, ಪಾಶಾನ ಕೆಳಗಿಳಿಸು, ಅದೇ ದಾರಿ ತೋರಿಸುತ್ತೆ. ಚಿತ್ತ ಮಾತೆ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ.
ಈಶ್ವರ